ಮುಸ್ಲಿಂ ಧರ್ಮ ಗುರುವಿಗೆ ಸರ್ಕಾರಿ ಕಾರಿನ ಆತಿಥ್ಯ ನೀಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಸನಗೌಡ ಯತ್ನಾಳ್. ಸರ್ಕಾರಿ ಆತಿಥ್ಯದ ವಿಡಿಯೋ ರಿಲೀಸ್ ಮಾಡಿ ಕಿಡಿಕಾರಿದ್ದಾರೆ. ಸರ್ಕಾರಕ್ಕೆ ಸಂಬಂಧ ಇಲ್ಲದ ವ್ಯಕ್ತಿಗೆ ಜಿ ಸೀರೀಸ್ ಕಾರನ್ನ ಯಾಕೆ ಕೊಟ್ಟಿದ್ದೀರಾ? ಇದು ಶಿಷ್ಟಾಚಾರದ ನಿಯಮ ಉಲ್ಲಂಘಿಸಿದ ಹಾಗೆ ಅಲ್ಲವೇ ಅನ್ನುವಂತಹ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ಹೀಗೆ ಮಾಡೋದು ಸರಿಯಲ್ಲ ಅನ್ನುವಂತಹ ಆಕ್ರೋಶಗಳನ್ನ ವ್ಯಕ್ತಪಡಿಸಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂತದ್ದು ಮುಸ್ಲಿಂ ಧರ್ಮಗುರುಗೆ ಸರ್ಕಾರಿ ಕಾರಿನ ಆತಿಥ್ಯ ನೀಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸೇನು ವಿಜಯ್, ಮುಸ್ಲಿಂ ಧರ್ಮಗುರುವಿಗೆ ಆತಿಥ್ಯ ನೀಡಿರೋದು ಅದು ಕೂಡ ಸರ್ಕಾರದ ವೆಹಿಕಲ್ ಕೊಟ್ಟಿರೋದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಆಗ್ತಾ ಇರುವಂತದ್ದು. ಯಾರಾತ ಏನು ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ರಮ್ಯಾ, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡಿರುವಂತಹ ಟ್ವೀಟ್ ಈಗ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು. ಸರ್ಕಾರದಿಂದ ಸರ್ಕಾರಿ ಕಾರನ್ನ ಮುಸ್ಲಿಂ ಧರ್ಮಗುರು ಒಬ್ಬರಿಗೆ ಕೊಟ್ಟು ಪ್ರೋಟೋಕಾಲ್ ಕೊಟ್ಟಿರುವಂತದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಉದ್ಭವ ಆಗಿರುವಂತದ್ದು. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮದಲ್ಲಿ ಅವರು ಹೊರಗಡೆಯಿಂದ ಬಂದಿರುವಂತದ್ದು. ಅವರಿಗೆ ಮುಸ್ಲಿಂ ಧರ್ಮಗುರಿಗೆ ಏರ್ಪೋರ್ಟ್ ನಿಂದ ಸರ್ಕಾರಿ ಕಾರನ್ನ ಕೊಟ್ಟಿರುವಂತದ್ದು. ಸರ್ಕಾರಿ ಕಾರ್ನಲ್ಲಿ ಆ ಕಾರ್ಯಕ್ರಮಕ್ಕೆ ಬರುವಂತದ್ದು ಅಂದ್ರೆ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಸರ್ಕಾರಿ ಕಾರು ಕೊಡ್ಬೇಕಾದ್ರೆ ಅದರದ್ದೇ ಆದ ನೀತಿ ನಿಯಮ ಇರುತ್ತೆ, ಪ್ರೋಟೋಕಾಲ್ ಇರುತ್ತೆ, ಶಿಷ್ಟಾಚಾರ ಇರುತ್ತೆ. ಆ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಲಾಗಿದೆ ಅನ್ನುವಂಥದ್ದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಆರೋಪ ಆಗಿರುವಂತದ್ದು. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಮುಸ್ಲಿಂ ಧರ್ಮ ಗುರುವಿಗೆ ಸರ್ಕಾರಿ ಕಾರಿನ ಆತಿಥ್ಯ ನೀಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಸನಗೌಡ ಯತ್ನಾಳ್. ಸರ್ಕಾರಿ ಆತಿಥ್ಯದ ವಿಡಿಯೋ ರಿಲೀಸ್ ಮಾಡಿ ಕಿಡಿಕಾರಿದ್ದಾರೆ. ಸರ್ಕಾರಕ್ಕೆ ಸಂಬಂಧ ಇಲ್ಲದ ವ್ಯಕ್ತಿಗೆ ಜಿ ಸೀರೀಸ್ ಕಾರನ್ನ ಯಾಕೆ ಕೊಟ್ಟಿದ್ದೀರಾ? ಇದು ಶಿಷ್ಟಾಚಾರದ ನಿಯಮ ಉಲ್ಲಂಘಿಸಿದ ಹಾಗೆ ಅಲ್ಲವೇ ಅನ್ನುವಂತಹ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ಹೀಗೆ ಮಾಡೋದು ಸರಿಯಲ್ಲ ಅನ್ನುವಂತಹ ಆಕ್ರೋಶಗಳನ್ನ ವ್ಯಕ್ತಪಡಿಸಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂತದ್ದು ಮುಸ್ಲಿಂ ಧರ್ಮಗುರುಗೆ ಸರ್ಕಾರಿ ಕಾರಿನ ಆತಿಥ್ಯ ನೀಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸೇನು ವಿಜಯ್, ಮುಸ್ಲಿಂ ಧರ್ಮಗುರುವಿಗೆ ಆತಿಥ್ಯ ನೀಡಿರೋದು ಅದು ಕೂಡ ಸರ್ಕಾರದ ವೆಹಿಕಲ್ ಕೊಟ್ಟಿರೋದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಆಗ್ತಾ ಇರುವಂತದ್ದು. ಯಾರಾತ ಏನು ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ರಮ್ಯಾ, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡಿರುವಂತಹ ಟ್ವೀಟ್ ಈಗ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು. ಸರ್ಕಾರದಿಂದ ಸರ್ಕಾರಿ ಕಾರನ್ನ ಮುಸ್ಲಿಂ ಧರ್ಮಗುರು ಒಬ್ಬರಿಗೆ ಕೊಟ್ಟು ಪ್ರೋಟೋಕಾಲ್ ಕೊಟ್ಟಿರುವಂತದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಉದ್ಭವ ಆಗಿರುವಂತದ್ದು. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮದಲ್ಲಿ ಅವರು ಹೊರಗಡೆಯಿಂದ ಬಂದಿರುವಂತದ್ದು. ಅವರಿಗೆ ಮುಸ್ಲಿಂ ಧರ್ಮಗುರಿಗೆ ಏರ್ಪೋರ್ಟ್ ನಿಂದ ಸರ್ಕಾರಿ ಕಾರನ್ನ ಕೊಟ್ಟಿರುವಂತದ್ದು. ಸರ್ಕಾರಿ ಕಾರ್ನಲ್ಲಿ ಆ ಕಾರ್ಯಕ್ರಮಕ್ಕೆ ಬರುವಂತದ್ದು ಅಂದ್ರೆ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಸರ್ಕಾರಿ ಕಾರು ಕೊಡ್ಬೇಕಾದ್ರೆ ಅದರದ್ದೇ ಆದ ನೀತಿ ನಿಯಮ ಇರುತ್ತೆ, ಪ್ರೋಟೋಕಾಲ್ ಇರುತ್ತೆ, ಶಿಷ್ಟಾಚಾರ ಇರುತ್ತೆ. ಆ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಲಾಗಿದೆ ಅನ್ನುವಂಥದ್ದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಆರೋಪ ಆಗಿರುವಂತದ್ದು. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಮುಸ್ಲಿಂ ಧರ್ಮ ಗುರುವಿಗೆ ಸರ್ಕಾರಿ ಕಾರಿನ ಆತಿಥ್ಯ ನೀಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಸನಗೌಡ ಯತ್ನಾಳ್. ಸರ್ಕಾರಿ ಆತಿಥ್ಯದ ವಿಡಿಯೋ ರಿಲೀಸ್ ಮಾಡಿ ಕಿಡಿಕಾರಿದ್ದಾರೆ. ಸರ್ಕಾರಕ್ಕೆ ಸಂಬಂಧ ಇಲ್ಲದ ವ್ಯಕ್ತಿಗೆ ಜಿ ಸೀರೀಸ್ ಕಾರನ್ನ ಯಾಕೆ ಕೊಟ್ಟಿದ್ದೀರಾ? ಇದು ಶಿಷ್ಟಾಚಾರದ ನಿಯಮ ಉಲ್ಲಂಘಿಸಿದ ಹಾಗೆ ಅಲ್ಲವೇ ಅನ್ನುವಂತಹ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ಹೀಗೆ ಮಾಡೋದು ಸರಿಯಲ್ಲ ಅನ್ನುವಂತಹ ಆಕ್ರೋಶಗಳನ್ನ ವ್ಯಕ್ತಪಡಿಸಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂತದ್ದು ಮುಸ್ಲಿಂ ಧರ್ಮಗುರುಗೆ ಸರ್ಕಾರಿ ಕಾರಿನ ಆತಿಥ್ಯ ನೀಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸೇನು ವಿಜಯ್, ಮುಸ್ಲಿಂ ಧರ್ಮಗುರುವಿಗೆ ಆತಿಥ್ಯ ನೀಡಿರೋದು ಅದು ಕೂಡ ಸರ್ಕಾರದ ವೆಹಿಕಲ್ ಕೊಟ್ಟಿರೋದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಆಗ್ತಾ ಇರುವಂತದ್ದು. ಯಾರಾತ ಏನು ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ
ರಮ್ಯಾ, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡಿರುವಂತಹ ಟ್ವೀಟ್ ಈಗ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು. ಅಂದ್ರೆ ಸರ್ಕಾರದಿಂದ ಸರ್ಕಾರಿ ಕಾರನ್ನ ಮುಸ್ಲಿಂ ಧರ್ಮಗುರು ಒಬ್ಬರಿಗೆ ಕೊಟ್ಟು ಪ್ರೋಟೋಕಾಲ್ ಕೊಟ್ಟಿರುವಂತದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿರುವಂತದ್ದು. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮದಲ್ಲಿ ಏನು ಅವರು ಹೊರಗಡೆಯಿಂದ ಬಂದಿರುವಂತದ್ದು, ಅವರಿಗೆ ಮುಸ್ಲಿಂ ಧರ್ಮಗುರಿಗೆ ಏರ್ಪೋರ್ಟ್ ನಿಂದ ಸರ್ಕಾರಿ ಕಾರನ್ನ ಕೊಟ್ಟಿರುವಂತದ್ದು, ಸರ್ಕಾರಿ ಕಾರ್ನಲ್ಲಿ ಆ ಕಾರ್ಯಕ್ರಮಕ್ಕೆ ಬರುವಂತದ್ದು. ಅಂದ್ರೆ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಸರ್ಕಾರಿ ಕಾರು ಕೊಡ್ಬೇಕಾದ್ರೆ ಅದರದ್ದೇ ಆದ ನೀತಿ ನಿಯಮ ಇರುತ್ತೆ, ಪ್ರೋಟೋಕಾಲ್ ಇರುತ್ತೆ, ಶಿಷ್ಟಾಚಾರ ಇರುತ್ತೆ. ಆ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಲಾಗಿದೆ ಅನ್ನುವಂಥದ್ದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಆರೋಪ ಆಗಿರುವಂತದ್ದು. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿ.